ಜೆಡಿಎಸ್ ನಾಯಕರನ್ನ ಕಟ್ಟಾಕುವಂತಹ ವಿಚಾರವಾಗಿ ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ನಾಳೆ ಪರಿಷತ್ ಸಭಾಪತಿ ಹಾಗೆ ಉಪಸಭಾಪತಿಯ ಎಲೆಕ್ಷನ್ ಇರುವಂತದ್ದು. ಬಿಜೆಪಿ ಜೆಡಿಎಸ್ನಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಎರಡೂ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಕಣಗಿಳಿಸಿದೆ ಈಗ ಎನ್ಡಿಎ. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಮುಂದಾಗಿರುವಂತದ್ದು. ಉಪಸಭಾಪತಿ ಸ್ಥಾನಕ್ಕೆ ಜೆಡಿಎಸ್ನಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ವಿಪಕ್ಷ ಪ್ರಶ್ನೆಗಳ ಸುರಿಮಳೆಯ ಜೊತೆಗೆ ಸಭಾಪತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಗಮನ ಹರಿಸಿರುವಂತದ್ದು. ಯಾಕಂದ್ರೆ ಸರ್ಕಾರದ ವಿರುದ್ಧ ವಿಧಾನಮಂಡಲದಲ್ಲಿ ಒಂದು ಕಡೆ ರಣಕಹಳೆಯನ್ನ ಮೊಳಗಿಸಬೇಕು, ಕೆಲವೊಂದಿಷ್ಟು ಪ್ರಶ್ನೆಗಳಿಂದ ಸರ್ಕಾರವನ್ನ ಕಟ್ ಹಾಕಬೇಕು, ಜೊತೆಗೆ ಕೆಲವೊಂದು ಅಸ್ತ್ರಗಳನ್ನ ಇಟ್ಕೊಂಡಿದೆಯೋ ಈ ಬಾರಿ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಫ್ರೀ ಬಿಡಬಾರದು. ಪ್ರಮುಖವಾಗಿ ಸರ್ಕಾರ ಕೂಡ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಸಿದ್ದವಾಗಿದೆ. ಯಾಕಂದ್ರೆ ಸಿಎಂ ಆಗಿ ಮೊದಲ ಬಾರಿಗೆ ಅಧಿವೇಶನವನ್ನ ಡಿಕೆ ಶಿವಕುಮಾರ್ ಅವರು ಎದುರಿಸ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಈಗ ಜೆಡಿಎಲ್ಪಿ ನಾಯಕರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತದೆ. ಚುನಾವಣೆಯಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು, ಯಾರನ್ನ ನಿಲ್ಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಹಾಗೆ ಉಪಸಭಾಪತಿಯ ಚುನಾವಣೆಯಲ್ಲಿ ತಮ್ಮ ಪಕ್ಷದ ನಾಯಕರ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಎಲ್ಲರ ಒತ್ತಾಯದ ಒಪ್ಪಿಗೆಯ ಮೇರೆಗೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆಯಲಾಗುತ್ತೆ ಈ ಸಭೆಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪುಂದ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಪ್ರಮುಖವಾಗಿ ಸದ್ಯಕ್ಕೆ ಈ ವಿಧಾನಮಂಡಲ ಅಧಿವೇಶನ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಾಕೋದಕ್ಕೆ ವಿಪಕ್ಷಗಳು ನಾನಾ ಅಸ್ತ್ರವನ್ನ ರೆಡಿ ಮಾಡಿಕೊಂಡಿವೆ. ಹಾಗೆ ಸಭಾಪತಿ ಉಪಸಭಾಪತಿಯ ವಿಚಾರವಾಗಿ ಕೂಡ ಸಭೆಯನ್ನ ನಡೆಸಲಾಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಬಹುಶಃ ವಿಧಾನ ಪರಿಷತ್ನ ಇತಿಹಾಸದಲ್ಲಿ ಕೆಲವು ಸಂದರ್ಭಗಳನ್ನ ಬಹಳ ರೇರ್ ಅಂದ್ರೆ ಅಪರೂಪಕ್ಕೆ ನಾವು ನೋಡಿದ್ದೇವೆ. ಅಂತದ್ದೇ ಒಂದು ಸಂದರ್ಭ ಎದುರಾಗುವಾಗ ಕಾಣಿಸ್ತಾ ಇದೆ. ಏನಂದ್ರೆ ನೋಡಿ, ಇತ್ತೀಚಿನ ವರ್ಷಗಳಲ್ಲಂತೂ ನಾನು ನೋಡಿದಾಗೆ ವಿ.ಆರ್. ಸುದರ್ಶನ್ ಅವರು ಇರ್ಬೋದು, ಬಿ.ಎಲ್. ಶಂಕರ್ ಅವರು ಇರ್ಬೋದು, ಅದಾದ ನಂತರ ವೀರಣ್ಣ ಮತ್ತಿಕಟ್ಟಿ ಅವರಿರ್ಬೋದು, ಪ್ರತಾಪಚಂದ್ರ ಶೆಟ್ಟಿ ಅವರಿರ್ಬೋದು, ಇವ್ರು ಯಾರು ಕೂಡ ನೋಡಿ ಅಂದ್ರೆ ವೋಟಿಂಗ್ವರೆಗೂ ಎಲ್ಲ ಹೋಗಿಲ್ಲ. ಅಂದ್ರೆ ಒಂದು ನಾಮಿನೇಷನ್ ಅಂತ ಸಾಂಕೇತಿಕವಾಗಿ ಫೈಲ್ ಮಾಡ್ತಾರೆ, ಆಮೇಲೆ ವಾಪಸ್ ತಗೋತಾರೆ, ಆಯ್ಕೆ ಆಗುತ್ತೆ, ಯುನಾನಿಮಸ್ ಆಗಿ ಆಯ್ಕೆ ಆಗುತ್ತೆ, ಅವಿರೋಧವಾಗಿ ಆಯ್ಕೆ ಆಗೋದು. ಈ ರೀತಿ ಪದ್ಧತಿ ಇತ್ತು, ಒಂದು ಕನ್ವೆನ್ಷನ್ ಇತ್ತು ರೂಪ. ಬಟ್ ಈಗ ಯಾವ ಹಂತಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ ಅಂದ್ರೆ ವೋಟಿಂಗ್ ವರ್ಗೂ ಹೋಗೋದು ಅಂತೇಳಿ. ಹಾಗೇನಾದ್ರೂ ಆದ್ರೆ ಅದು ಬಹಳ ಅಪರೂಪದ ನಿದರ್ಶನ ಆಗುತ್ತೆ. ಆ ರೀತಿಯ ಸಾಧ್ಯತೆಗಳು ಬಹಳ ನಾವು ನೋಡಿರುವಂತದ್ದು ಇತಿಹಾಸದಲ್ಲಿ ಬಹಳ ಕಡಿಮೆ. ಆದ್ರೆ ಬಹುಶಃ ಹೊರಟ್ಟಿ ಅವ್ರನ್ನ ಕೆಳಗಿಳಿಸಿದ ರೀತಿಯ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗೂಡಿ ಇಂಥದ್ದೊಂದು ತೀರ್ಮಾನ ಮಾಡಿರುವಂತಹ ಸಾಧ್ಯತೆ ಇದೆ. ಸಭಾಪತಿ ಸ್ಥಾನಕ್ಕೆ ಬಿಜೆಪಿಯಿಂದ ಪಿ.ಎಚ್. ಪೂಜಾರ್ ಅವ್ರನ್ನ ಸಭಾಪತಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹಾಗೆ ಉಪಸಭಾಪತಿ ಸ್ಥಾನಕ್ಕೆ ಜೆಡಿಎಸ್ನ ಮಂಜೇಗೌಡರು ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಜೆಡಿಎಸ್ ಒಗ್ಗೂಡಿ ಕ್ಯಾಂಡಿಡೇಟ್ ನ ಕಣಕ್ಕಿಳಿಸ್ತಾ ಇರುವಂತದ್ದು. ಹಾಗಾದ್ರೆ ಗೆಲ್ಲಿಕ್ ಸಾಧ್ಯವಾ ನೀವು ಕೇಳಬೇಕು. ನೋಡಿ, 5 ಮತಗಳ ಅಂತರ ಇರುವಂತದ್ದು ಈಗಲೂ ಕೂಡ. ಯಾಕಂದ್ರೆ ಇನ್ನು 6 ನಾಮನಿರ್ದೇಶಿತ ಸದಸ್ಯರನ್ನ ಸರ್ಕಾರದಿಂದ ಇನ್ನೂ ಕೂಡ ನಾಮನಿರ್ದೇಶನ ಮಾಡಿಲ್ಲ. ಹೀಗಾಗಿ 5 ಮತಗಳ ಅಂತರ ಇದೆ. ಹಾಗೆ ಬಿಜೆಪಿ ಜೆಡಿಎಸ್ ಎರಡೂ ಸೇರಿದ್ರೆ ಕಾಂಗ್ರೆಸ್ 5 ಮತ 4 ಮತ ಮುಂದಿದೆ. ಮತ್ತೆ ಗೆಲ್ಬೇಕಿದ್ರೆ ಒಂದು ಎಕ್ಸ್ಟ್ರಾ ಬೇಕಲ್ಲ ಓಟು. ಹೀಗಾಗಿ 5 ಮತಗಳ ಅಂತರ ಇದೆ. ಅದನ್ನ ಹೇಗೆ ಕ್ರೋಢೀಕರಿಸ್ತಾರೆ ಅದು ಪ್ರಶ್ನೆ ಇದೆ. ಆದ್ರೆ ಇವರ ಪ್ರಯತ್ನ ಯಾವ ರೀತಿ ಇದೆ ಅಂದ್ರೆ ರೂಪ, ನೋಡ್ತಾ ಇದ್ರೆ ಬಹುತೇಕ ಇವರು ಹೊರಟ್ಟಿ ಅವ್ರನ್ನ ಕೆಳಗಿಳಿಸಿದ ರೀತಿಯನ್ನ ಡಿಬೇಟ್ ಮಾಡಬೇಕು. ಅಂದ್ರೆ ನೀವು ಪದ್ಧತಿಯನ್ನ ಮುರಿದ್ರಿ. ಈಗ ಸರ್ಕಾರ ಕೂಡ ಹೇಳ್ಬೋದು, ನೀವು ವೋಟಿಂಗ್ ವರ್ಗೂ ತೆಗೆದುಕೊಂಡು ಬಂದು ನೀವು ಕೂಡ ಕನ್ವೆನ್ಷನ್ ನ ಮುರಿದಿದ್ದೀರಿ ಅಂತ ಹೇಳಿದಾಗ ಇವರು ಅದಕ್ಕೆ ಉತ್ತರವಾಗಿ ನೀವು ಹೊರಟ್ಟಿ ಅವ್ರನ್ನ ಕೆಳಗಿಳಿಸಿದ ರೀತಿ ಈಗಾಗಲೇ ಅವರು ರಾಜ್ಯಪಾಲರಿಗೆ ಹೋಗಿ ದೂರು ಕೊಟ್ಟು ಬಂದಿದ್ದಾರೆ. ಅಂದ್ರೆ ಅವ್ರು ಹೇಳ್ತಿರೋದೇನು, ಬೆದರಿಕೆ ಹಾಕಿ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪತ್ರವನ್ನ ಬರ್ಸ್ಕೊಂಡ್ರು ಅನ್ನುವಂತ ಆಪಾದನೆ ಇದೆಯಲ್ಲ, ಅದನ್ನ ರೆಕಾರ್ಡಿಗೆ ಹೋಗುವ ಹಾಗೆ ಸದನದಲ್ಲಿ ಕಡತಕ್ಕೆ ದಾಖಲಾಗುವ ಹಾಗೆ ಚರ್ಚೆ ಮಾಡುವ ಉದ್ದೇಶದಿಂದಲೇ ಈ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಆ ದೃಷ್ಟಿಯಿಂದ ಬಿಜೆಪಿಯಿಂದ ಪಿ.ಎಚ್. ಪೂಜಾರ್ ಸಭಾಪತಿ ಸ್ಥಾನಕ್ಕೆ ಹಾಗೂ ಜೆಡಿಎಸ್ನಿಂದ ಮಂಜೇಗೌಡರು ಉಪಸಭಾಪತಿ ಸ್ಥಾನಕ್ಕೆ ಕಣಕ್ಕಿಳಿಯುವ ಮೂಲಕ ಸಭಾಪತಿ ಹಾಗೂ ಉಪಸಭಾಪತಿ ಚುನಾವಣೆ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ ರೂಪಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಂದ್ರ ಒಪ್ಪುಂದ.